ಮೊನ್ನೆ ಈಗ ಒಂದ್ ಸುದ್ದಿ ಬಂದಿತ್ರಿ ಅದು ಒಂದು ವಿಡಿಯೋ ಹಾ ಹೌದು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳ್ಬೇಕಂದ್ರ ಗೊತ್ತಾಗತಿಲ್ರಿ. ಒಂದ್ ತಿಂಗಳ ಬಾಳ ಹೈರಾಣ ಇದೀವ್ರಿ ನಾವ್. ಯಾಕಂದ್ರ ನಮ್ನ ಬಾಳ ಹೈರಾಣ ಕೆಡಬಿಟ್ರಿ. ಹೆಂಗಿದ್ದೀವಪ್ಪ ನಾವ್ ಅಂದ್ರ ಅಗದಿ ಯಾರ್ದು ಕಿರಿಕಿಲ್ಲ, ಆರಾಮ್ ಅಡ್ಡಾಡ್ ಬಿಂದಾಸ್ ಒಳಗ ಅಡ್ಡಾಡ್ತಿದ್ವಿ. ಬಿಂದಾಸ್ ಅಡ್ಡಾಡಾಗ ಹಿಂಗ ಅದ್ ಬಂದ್ಬಿಡ್ತು. ಈಗ ಅದು ವಿಡಿಯೋ ನಮ್ದಲ್ಲ ಅಂದ್ರು ಜನ ನಂಬಲ್ಲ. ಸುಳ್ಳು ಹೇಳ್ತಾನ ನೋಡು ಅಂತ. ವಿಡಿಯೋ ನಮ್ದ ಐತಂದ್ರು ಮತ್ತೇನೋ ಒಂದ್ ಮಾತಾಡಕ್ ಚಲೋ ಮಾಡ್ತಾರಿ. ಅದಕ್ಕಾಗಿ ಸ್ವಲ್ಪ ಸಿಸಿ ಕ್ಯಾಮ್ರಾ ಕುಂಟಿಸಿದವ್ರು ಸಿಸಿ ಕ್ಯಾಮ್ರಾದ ಪಾಸ್ವರ್ಡ್ ತಗೊಂಡ್ ಹೋಗಿದ್ರು. ಪಾಸ್ವರ್ಡ್ ತಗೊಂಡ್ ಹೋಗಿದ್ರು. ಹಂಗೋ ಹಿಂಗೋ ಮಾಡಿ ನಮ್ದು ಅಷ್ಟೇ ಅಲ್ಲ ಎಲ್ಲಿಂದ ತಗೊಂಡಿದ್ರಿ ಅವ್ರು. ಆಮೇಲೆ ಶಿಕ್ರ ನಾವ್ ಏನ್ ಮಾಡ್ಲಿಲ್ರಿ ಸರ್. ಸುಮ್ನೆ ಯಾಕೆ ದೊಡ್ಡದ್ ಮಾಡಂತೇಳಿ ಸೀದಾ ಹೋಗಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿವಿ. ಪಾಪ ಪೊಲೀಸರು ನಮ್ ಸಂಬಂಧ 2 ದಿನ ಹೈರಾಣ ಆದ್ರು. ಇದು ಹೆಂಗಾಯ್ತು ಯಾರಿಂದ ಆತೇಳಿ 2 ದಿನ ಹೈರಾಣ ಆದ್ರು. ಪ್ರತಿಯೊಬ್ರು 17 ಜನ ಸಿಕ್ಕ್ರಿ. 17 ಜನ ಸಿಕ್ರು. ಸಿಗಾಣ ಆಮೇಲೆ ತಮ್ಮಪ್ಪ ಒಪ್ಕೊಂಡ್ರಿ. ತಮ್ಮಪ್ಪ ತಮ್ಮ ಒಪ್ಕೊಂಡ್ರು. ಒಪ್ಪುಗಳನ್ನ ಮತ್ ಪಬ್ಲಿಕ್ ಹೋಗ್ಬಿಟ್ಟಿತ್ತಲ್ರಿ. ಜನಕ್ ಒಂದಿಷ್ಟ ಮಾತ್ ಸಿಕ್ಕರೆ ಸಾಕು. ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ. ಕೆಟ್ಟದಿರ್ಲಿ ನಮ್ ಹೆಸರ ಮ್ಯಾಗ ಹೋಗಿತ್ತ ಅಂದ್ ಬಳಕ ನಮ್ದೇ ತಿಳ್ಕೊಳರ್ಲ. ನಮ್ ಹೆಸರ ಮ್ಯಾಗ ಹೋಗೈತಿ. ಮತ್ತೆ ಎಷ್ಟೋ ಜನ ಯೂಟ್ಯೂಬ್ ದಾಗ ಪ್ರಕಾಶ್ ಹುಲಿ ರಾಸ್ ಅಲ್ಲಿ ಅಂತ ಬಿಟ್ರು. ಆವತ್ನಾಗ ಮನ್ಯಾಗ ನಮ್ಮ ಅವ್ವ ಅಪ್ಪ ಊಟನ ಮಾಡ್ಲಿಲ್ಲ. ಇಷ್ಟ ನನ್ ಮಗ ಹೆಸರು ಮಾಡಿದ್ದ ಹಾ ಮಾಡಿದ್ಲ ಅಂತ ಹೇಳಂದ್ರ ನಾ ನಮ್ಮ ಅವ್ವ ಅಪ್ಪ ಮಾರಿನೂ ತೋರ್ಸ್ಲಿಲ್ರಿ. ನಮ್ಮ ಹೆಂಡತಿ ಜೊತೆ ನಾ ಮಾತಾಡೋಲ್ರಿ. ನಮ್ಮ ಮಕ್ಕಳ ನಿಮ್ಮ ಅಪ್ಪ ಒಬ್ಬನೇ ಕೂತಾನ ಹೋಗತ್ತಿಲ್ಲ. ನಮ್ಮ ಒಟ್ಟು ಮಕ್ಕಳನ್ನ ಕಳ್ಸೋರಿ. ಮಕ್ಕಳ ಜೊತೆ ಮಾತಾಡಕ್ಕೂ ನನ್ಗ ನಗು ಇರ್ತಿದಿಲ್ಲ ಮುಖದಾಗ. ನನ್ ಲೋಕದಾಗ ಹಿಂಗ ಆತಲ್ಲ 15 ದಿವ್ಸ ಹೊರಗ ನಾ ಮಾರಿ ತೋರ್ಸಿಲ್ಲ. ನಾಂದ್ ಬಿಡ್ರಿ ನಾ ಗಂಡ್ಮಗ ಹೆಂಗೋ ಓದತ್ತೀನಿ. ಒಬ್ಬ ಹೆಣ್ಮಗಳ ಅಂದ್ರ ಗಟ್ಟಿ ಆಗಿ ನಿಂತಳ್ರಿ. ಆ ಹೊತ್ತ ಈಗಿನ ಕಾಲದಾಗ ಅಂದ್ ಬಳಕ ಅವ್ರಿಗೊಂದು ಫ್ಯಾಮಿಲಿ ಐತಿ. ಗಂಡ ಅದನ 2 ಮಕ್ಳದವ್ರ ಫ್ಯಾಮಿಲಿ ಐತಿ. ನನ್ನ ವಿಚಾರ ಮಾಡ್ಲಿಲ್ರಿ ಸರ್. ಏನು ವಿಚಾರ ಮಾಡ್ಲಿಲ್ಲ. ನಾ ಗಂಡ್ಮಗದನ್ ಬಿಡು ಏನೋ ಮರ್ಯಾದೆ ಹಾಳಾಗೈತಿ ನನಗ ಆಗ್ಲಾರ್ದವ್ರು ಮಾಡಿರೋ ಹಿಂಗಿದ್ದೆ. ಆ ಹೊತ್ನಾಗ ಧೈರ್ಯವಾಗಿ ನಿಂತವ್ರಂದ್ರ ಸುಧಾ ಅವ್ರು. ಆ ಹೊತ್ನಾಗ ಇವ್ರು ಏನ್ರ ಸ್ವಲ್ಪ ಮುಖ ಸಣ್ಣ ಮಾಡಿ ಅಳ್ಕೋತಿದ್ರ ಅಂತ ನಾ ಸತ್ತ ಹೋಗಿದ್ದೇರಿ. ಇದ್ದಿದ್ ಹೇಳ್ಬೇಕಂದ್ರ ಅಂತ ಪರಿಸ್ಥಿತಿ ಇತ್ತು. ಆ ಟೈಮ್ದಾಗ 1 ತಿಂಗ್ಳ್ರಿ ಅನಿಲ ಪಾಪು ಸುಧಾ ಅವ್ರು ಇವ್ರ ಓಡಾಡಿದ್ರು. ನಂಗ್ ಹೊರ ಮುಖ ಸತಿ ತೋರ್ಸಕ್ ಆಗ್ಲಿಲ್ಲ. ಹಂಗ ಹಿಂಗ ಮಾಡೋದು ನಮ್ದು ಅಲ್ಲ. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟು ಅವ್ರ ತಪ್ಪು ಮಾಡಿದಕ್ಕ ಅವ್ರ ಶಿಕ್ಷೆ ಆಯ್ತು. ಅದು ಚಲೋ ಆಯ್ತು. ಅದ್ ಬಿಟ್ಟಿರಿ ಅಲ್ಲಿ. ಆದ್ರ ಜನ ಅಲ್ಲಿ ಹೋಗಿರ್ತೀವಿ. ಏನಪ್ಪಾ ಬೆಳ್ಯಾಕತ್ತೀರಿ ಹಿಂಗ್ ಮಾಡ್ತಾರ ತಗೋ ಹಿಂಗ ಹೆಸರ ಮಾಡೋರ್ತಾರ ನೀವ್ ಹಂಗ ಬಗೆಹರಿಸುತ್ತೆ. ಅದಕ್ಕಿಂತ ಇನ್ನೊಂದ್ ಇಂಪಾರ್ಟೆಂಟ್ ಏನಂದ್ರ ಇಷ್ಟೆಲ್ಲಾ ನಮ್ ಹೆಸರು ಹಾಳಾಯ್ತು. ಇನ್ ನಮ್ ಊರಾಗ ಶೂಟಿಂಗ್ ಮಾಡಕ್ ಮನಿ ಯಾರು ಕೊಡ್ತಾರ ಅನಿಸ್ಬಿಡ್ತಾರ. 15 ದಿನ 1 ತಿಂಗಳು ಶೂಟಿಂಗ್ ಮಾಡಲಿಲ್ರಿ ಇಲ್ಲಿ. ಇವ್ರು ಪಾಪ ಗಮ್ಮತ್ತಿಗೆ ಹೋಗಕ್ ಅಂಜಿಬಿಟ್ರಿ. ಯಾಕಂದ್ರೆ ಇಷ್ಟ ದಿನ ಒಂದ್ ಹೆಸರು ಉಳ್ಕೊಂಡ್ ಬಂದಿವಿ. ಹಾಳಾಗ್ಬಿಡ್ತಲ್ಲ ಅಂದ್ಬಿಟ್ರು. ಊರ್ ಹಿರಿಯರ ಫೋನ್ ಮಾಡಿದ್ರಿ. ಸುಧಾ ಬೆಳ್ಯಾಕತಿ ಹೆಸರು ಮಾಡಿ 4 ಮಂದಿ ಕೆಡ್ಸೋರ್ ಇರ್ತಾರ ಕೂರ್ಸೋರ್ ಇರ್ತಾರ. ನೀ ಧೈರ್ಯ ಕಳ್ಕೊಬೇಡ ಆರಾಮ್ ಇರು. ಹೆಂಗ್ ವಿಡಿಯೋ ಮಾಡ್ತಿ ಹಂಗ ಮಾಡ್ಕೊತಿ. ಇವ್ರು ಧೈರ್ಯ ತುಂಬಿದ್ರು. ನಮ್ ಊರಾಗ್ರು ಒಂದಿಷ್ಟು ಮಂದಿ ನನಗೂ ಬಾಳ ಹೆಲ್ಪ್ ಮಾಡಿದ್ರಿ. ಪ್ರಕಾಶ ಆಗುದ ಊರ್ ಹೆಸರು ತಂದಿ ಈಗ ಹೆಸರು ಹಾ ಮಾಡಾಕತ್ತಾರ. ಏನ್ ಮಾಡಕೋಬೇಡ ವಿಡಿಯೋ ಮಾಡಂದ್ರು. ಮತ್ತ 1 ತಿಂಗಳಾದ್ಮೇಲೆ ಊರಾಗ ಕಾಲಿಟ್ಟವ್ರಿ. ಊರಾಗ ಕಾಲಿಟ್ಟಾಗ ಶೂಟಿಂಗ್ ಮಾಡೋದಲ್ರಿ. ಹೆಣ್ಮಕ್ಳು ಗಂಡ್ಮಕ್ಳು ಕೂಡೆ ಮಾತಾಡ್ಸಕ್ ಬಂದ್ರಿ. ಏನಪ್ಪಾ ಮೊನ್ನೆ ಹಂಗಾಗಿತ್ತು ಹಿಂಗ್ಯಾಕ ಆತು ನೀವು ಹುಷಾರ್ಲೇರಿ. ಮಂದಿ ಹಿಂಗೈತ್ ನೋಡು ಚಂದ ನಡೀತಂದ್ರ ಯಾರು ಹಂಗ ನೋಡ್ಕೊಂಡಿರ್ದಾಗ್ಲ ಹಂಗಿದ್ರು. ಇಷ್ಟೆಲ್ಲಾ ಜನ ಮತ್ ಒಳ್ಳೇದ ಬಯಸತ್ತಾರಲ್ಲ ನಮಗ. ನಮ್ಗಿಟ್ಟು ಸಪೋರ್ಟ್ ಮಾಡತ್ತಾರಲ್ಲ. ಮತ್ತೆ ಚಿಂತೆ ಮಾಡೋನು. ಗೂಳಿ ಬಿದ್ದಾಗ ಆಳ್ ಬಂದ್ ಕಲ್ಲುಗ್ಯಾರ. ಜನ ಏನಾಯ್ತು ಮಾತಾಡೋರು. ಒಳ್ಳೇದಿದ್ದು ಮಾತಾಡೋರು ಕೆಟ್ಟದ್ರ ಮಾತಾಡೋರು. ಅದನ್ನು ವಿಚಾರ ಮಾಡ್ಲಾರ ಇವ್ರ ಮನ್ಯಾಗ ಏನಾತಂತೇಳಿ ಪೊಲೀಸರು ಕಳಿಸಿ ಇವ್ರ ಮನ್ಯಾಗ ಹೇಳಿದ್ರಿ. ನಮ್ದು ಏನಾತ ನಾವ್ ಹೇಳ್ಕೊಂಡೇವ್ರಿ. ಆದ್ರೂ ಒಂದಿಷ್ಟು ಜನಕ್ಕ ಅಂದ್ರ ಖಾಲಿ ಕೂತ್ ಮಾತಾಡೋ ಜನಕ್ಕೆ ಅದು ನಮ್ದೇ ವಿಡಿಯೋ ಹೆಂಗ ಹಂಗ ಮಾತ್ ನೋಡು ಇಟ್ಟೆಲ್ಲಾ ಆದ್ರೂ ಮಾತ್ ವಿಡಿಯೋ ಮಾಡತ್ತಾರ. ನಮ್ ಹೊಟ್ಟೆ ತುಂಬೇಕಲ್ರಿ. ನಾನು ನಂಬಿ ನನ್ನ ಫ್ಯಾಮಿಲಿ ಐತಿ. ಇವ್ರ ನಂಬಿ ಇವ್ರ ಫ್ಯಾಮಿಲಿ ಐತಿ. ನಮ್ಮ ಟೀಮ್ ನಂಬಿ ಅವ್ರವ್ರ ಫ್ಯಾಮಿಲಿ ಇರ್ತದ. ಅವ್ರ ಹೊಟ್ಟೆ ತುಂಬೇಕಲ್ಲ. ಅದಕ್ಕಾಗಿ ಮತ್ ಶೂಟಿಂಗ್ ಚಲೋ ಮಾಡಿದೇವ್ರಿ. ಮತ್ ಚಲೋ ಹೊಂಟ ಮೊದ್ಲೇ ತರ ಹೊಂಟದ. 100ಕ್ಕೆ ಕೆಟ್ಟದ್ ಕಮೆಂಟ್ ಮಾಡ್ತಿರ್ತಾರ. ನಿಮ್ ವಿಡಿಯೋ ಬಾರಿ ಇತ್ತು ಅಂತ ಇನ್ನೊಂದ್ ವಿಡಿಯೋ ಬಿಡ್ರಿ ಹಂಗ ಹಿಂಗ್ ಬಿಡ್ತಿರ್ತಾರೆ. ಸಮಸ್ಯೆ ಈಗ ನಮಗ್ ಬಂದೈತೆ ಅನ್ಬೇಕು ನಾವ್ ಸುಮ್ ಇರ್ಬೇಕ್ರಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಅವ್ರ ಮನ್ಯಾಗ ಒಂದ್ ಸಮಸ್ಯೆ ಬರ್ತದ. ಸಮಸ್ಯೆ ಬರೋಣ ಅವ್ರಿಗೆ ನೆನಪ ಆಗ್ತದ ಬಿಡ್ತ ಗೊತ್ತಿಲ್ಲ. ಇಂಥವ್ರಿಗೆ ಹಿಂಗ್ ಕಮೆಂಟ್ ಮಾಡಿದ್ನಲ್ಲ ನಾನ್ ಜೀವನದಾಗ ಹಿಂಗ ಆಗಾಕತ್ತದ್ಲ ಮತ್ತೆ ಅವ್ರಿಗೆ ಅನಸ್ತೈತಿ. ನಾವ್ ಯಾರಿಗೂ ರಿಪ್ಲೈ ಮಾಡೋದಿಲ್ಲ ಏನೋ ಮಾಡೋದಿಲ್ಲ. ಅವ್ರ ಮಾತಾಡ್ ಬಿಡ ಸುಮ್ ತಾನ.